ಪರಿಶುದ್ಧನು 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 ಅತೀ ಉನ್ನತವಾದ ಸ್ಥಾನದಲ್ಲಿ ವಾಸವಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನ ಈ ಉದಯ ಕಾಲದಲ್ಲಿ ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ತೇವೆ ಸ್ವಾಮಿ. ಕರ್ತನ ಸ್ವಲ್ಪ ಸಮಯದವರೆಗೂ ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ಮತ್ತು ನಮ್ಮನ್ನು ತುಂಬಿಸು, ನಡೆಸು, ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರನ್ನು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ಈ ಒಂದು ಜೂಮ್ ಆ್ಯಪಿನೊಳಗಡೆ ಬಂದಿರುವಂತ ಸೇವಕರಿಗೂ ಮತ್ತು ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರೂ ಕೂಡ ನಾನು ವಂದಿಸುವನಾಗಿದ್ದೇನೆ. ಇವತ್ತು ನಾವು ಒಬ್ಬ ಮಿಷನರಿ ಬಗ್ಗೆ ನಾವು ಧ್ಯಾನ ಮಾಡುತ್ತಿದ್ದೇವೆ. ಅವರ ಹೆಸರು ಲೋಯೋಲಾದ ಇಗ್ನೇಷಿಯಸ್, ಸಂತ ಇಗ್ನೇಷಿಯಸ್ ಆಫ್ ಲೋಯೋಲಾ ಎಂಬುದಾಗಿ ಅವರ ಹೆಸರು. ಇವರು ಒಬ್ಬ ಪಾಸ್ಟರ್ ಮತ್ತು ಬೈಬಲ್ ಪಂಡಿತರು ಕೂಡ ಆಗಿದ್ರು. ಇವರು ಪಾಸ್ಟರು ಹೌದು ಮತ್ತು ಬೈಬಲ್ ಪಂಡಿತರು ಕೂಡ ಹೌದು. ಸೊ ಇವ್ರ ಬಗ್ಗೆ ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ಇವತ್ತು ಸತ್ಯವೇದ ಭಾಗದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 44ನೇ ವಚನವನ್ನು ನಾವು ಒಂಚೂರು ಸ್ವಲ್ಪ ಧ್ಯಾನ ಮಾಡೋಣ. ಇಲ್ಲಿ 44ನೇ ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 13:44ರಲ್ಲಿ, ಪರಲೋಕ ರಾಜ್ಯವು ಹೂಳಿಟ್ಟ, ಪರಲೋಕ ರಾಜ್ಯ ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಅಡಗಿಸಿಟ್ಟಿದ್ದ ದ್ರವ್ಯವು ಅದು ಬಹಳ ಬೆಲೆಯುಳ್ಳದ್ದು. ಕಾರಣ ಬುದ್ಧಿವಂತನದನ್ನು ಸಂಪಾದಿಸುವುದಕ್ಕಾಗಿ ತನಗಿರುವಂತ ಎಲ್ಲವನ್ನು ಕೂಡ ಅದನ್ನು ಮಾರಿಬಿಟ್ಟು ಪರಲೋಕ ರಾಜ್ಯವನ್ನು ಅದನ್ನು ಪಡಿತಾನೆ. ಅಂದ್ರೆ ಇದೇನಿದು ಅಂತಂದ್ರೆ, ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ನಿತ್ಯ ಜೀವದ ಸಹಿತವಾಗಿ ದೇವರೊಂದಿಗೆ ಪರಲೋಕದಲ್ಲಿರುವಂತದ್ದು ಎಂಬುದಾಗಿ ಅದರ ಅರ್ಥ. ರಕ್ಷಣೆಯನ್ನು ಪಡ್ಕೊಳ್ಳುವುದಕ್ಕಾಗಿ ದೇವರೊಂದಿಗೆ ಪರಲೋಕದಲ್ಲಿ ಇರುವಂತದ್ದು ಎಂಬುದಾಗಿ ಇದರ ಅರ್ಥ. ಸೊ ದಯವಿಟ್ಟು ನಿಮ್ಮ ಮೈಕ್ ಅನ್ನು ಆಫ್ ಮಾಡಿಕೊಳ್ಳಿ. ನಂತರದಲ್ಲಿ ಇಲ್ಲಿ ನಾವು ನೋಡ್ತೇವೆ, ಈ ವಚನದಲ್ಲಿ ಮಾನವನು ಪಡೆಯುವಂತಹ ಲೋಕವು, ಪರಲೋಕ ರಾಜ್ಯವು ಮಾನವನನ್ನು ಗಳಿಸುವ ಎಲ್ಲವುಗಳಿಗಿಂತ ಬೆಲೆಯುಳ್ಳದು ಎಂಬುದನ್ನು ನಾವು ಈ ಒಂದು ಮುತ್ತಿನ ಒಂದು ಸಾಮ್ಯದಲ್ಲಿ, ಅಂದ್ರೆ ಒಂದು ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ಒಂದು ದ್ರವ್ಯದ ಒಂದು ಸಾಮ್ಯದಲ್ಲಿ ನಾವಿದನ್ನು ನಾವು ನೋಡ್ತಾ ಇದ್ದೇವೆ. ಈ ಸಾಮ್ಯದ ಕ್ರಿಸ್ತನ ಬೋಧಿಸುತ್ತಾನೆ ಏನಂತಂದ್ರೆ, ಈ ಲೋಕದಲ್ಲಿ ಹಲವಾರು ರೀತಿಯ ಧರ್ಮಗಳಿವೆ, ಆದ್ರೆ ಯೇಸು ಎಂಬ ಈ ಒಂದೇ ಹೆಸರು ಸಂಪೂರ್ಣವಾದದ್ದು, ಸತ್ಯಕ್ಕೆ ನಡೆಸುವಂತದ್ದಾಗಿದೆ. ಈ ಲೋಕದಲ್ಲಿ ಹಲವಾರು ಆಶೀರ್ವಾದಗಳಿವೆ, ಆದ್ರೆ ಎಲ್ಲಾ ಆಶೀರ್ವಾದಗಳಿಗಿಂತ ನಿತ್ಯ ಜೀವ ಮತ್ತು ರಕ್ಷಣೆಯ ಉನ್ನತವಾದ ಆಶೀರ್ವಾದಕ್ಕೆ ಈ ಯೇಸುವಿನ ಹೆಸರು ಮಾತ್ರ ನಡೆಸುತ್ತದೆ ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಯೋಹಾನ 14:6ರಲ್ಲಿ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಯಾರು ತಂದೆಯ ಬಳಿಗೆ ಬರಲಾರರು ಎಂಬುದಾಗಿ. ಹಾಗಾಗಿ ಈ ಲೋಕದಲ್ಲಿ ಅನೇಕ ಮುತ್ತುಗಳಿವೆ, ಅನೇಕ ದ್ರವ್ಯ ಇದೆ, ಆದ್ರೆ ಈ ಅಮೂಲ್ಯವಾಗಿರ್ತಕ್ಕಂಥ ಬೆಲೆಯು ಮುತ್ತನ್ನು ಯೇಸು ಕ್ರಿಸ್ತನೊಬ್ಬನಿಂದ ಮಾತ್ರವೇ ನಾವು ಪಡೆಯಬಹುದು. ವಾಸ್ತವಿಕ ಸ್ವತಃ ಯೇಸು ಕ್ರಿಸ್ತನೇ ಈ ಮುತ್ತು ಆಗಿದ್ದಾನೆ. ಈ ಮುತ್ತನ್ನೇ ನಾವು ಎಲ್ಲಿ ಬಚ್ಚಿಟ್ಕೋಬೇಕಂತಂದ್ರೆ, ಹೊಲದಲ್ಲಿ ಬಚ್ಚಿಟ್ಟುಕೊಳ್ಳಬಹುದಂತಂದ್ರೆ ಅದು ಪರಲೋಕದಲ್ಲಿ ನಾವು ಬಚ್ಚಿಟ್ಟುಕೊಂಡಿದ್ದೇವೆ ಎಂಬುದಾಗಿ ಇದರ ಅರ್ಥ. ದ್ರವ್ಯ ಅನ್ನುವಂಥದ್ದು ಯೇಸು ಕ್ರಿಸ್ತನಿಗೆ ಸಮಾನ, ಹೊಲ ಅನ್ನುವಂಥದ್ದು ಪರಲೋಕ ರಾಜ್ಯಕ್ಕೆ ಸಮಾನ. ಹಾಗಾಗಿ ನಾವು ಈ ಲೋಕದಲ್ಲಿ ನಾವು ಯೇಸು ಸ್ವಾಮಿ ಒಬ್ಬರನ್ನ ನಾವು ಬಚ್ಚಿಟ್ಟುಕೋಬೇಕು, ಆ ಒಂದು ಮುತ್ತನ್ನ ನಾವು ಪಡ್ಕೊಳ್ಳಬೇಕೆಂಬುದಾಗಿ ಇದರ ಅರ್ಥ. ಆಗ ಕರ್ತನ ಪ್ರೀತಿಯುಳ್ಳ ದೇವ ಜನರೇ, ಈಗ ನಾವು
ಸಂತ ಇಗ್ನೇಷಿಯ ಲೋಯಲ್ ಇವ್ರ ಬಗ್ಗೆ ನಾವು ನೋಡುವುದಾದ್ರೆ, ಇಗ್ನೇಶ್ರವರು ಅಕ್ಟೋಬರ್ 23 ಅಂದ್ರೆ ಇವರ ಆರಂಭಿಕ ಜೀವನ ಯಾವ ತರ ಇತ್ತು ಎಂಬುದನ್ನು ಕೂಡ ನಾವು ನೋಡುವುದಾದ್ರೆ, ಇಗ್ನೇಶ್ರವರು ಅಕ್ಟೋಬರ್ 23, 1491 ಸ್ಪೇನ್ ದೇಶದ, ನೀವೆಲ್ಲ ಭಾವಚಿತ್ರದಲ್ಲಿ ಕೂಡ ನೀವು ನೋಡಬಹುದು, ಸ್ಪೇನ್ ದೇಶದ ಲೋಯಾಲಾದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಯೇ ಈ ಸಂತ ಇಗ್ನೇಷಿಯಸ್. ಇವರು ಯುವಕನಾಗಿದ್ದಾಗ ಶೌರ್ಯ ಮತ್ತು ಮಿಲಿಟರಿ ಸೇವೆ ಜೀವವನ್ನು ಅನುಸರಿಸಿದರು. ಅಂದ್ರೆ ಇವರು ಯುವಕ ಅಂದ್ರೆ ಒಬ್ಬ ಯೌವನಸ್ಥನಾಗಿದ್ದ ಸಂದರ್ಭದಲ್ಲಿ ಮಿಲಿಟರಿ ಸೇವೆಯನ್ನು ಮಾಡಲಿಕ್ಕೆ ಇವರು ಪ್ರಾರಂಭ ಮಾಡಿದರು. ಯಾವ ವರ್ಷದಲ್ಲಿ ಅಂತಂದ್ರೆ 1521 ಒಂದು ಯುದ್ಧ ನಡೀತು. ಆ ಸಮಯದಲ್ಲಿ ಇವರು ಯುದ್ಧಕ್ಕೆ ಸೇರ್ಕೊಂಡ್ರು, ಅಂದ್ರೆ ಮಿಲಿಟರಿಗೆ ಸೇರ್ಕೊಂಡ್ರು. ಆ ಯುದ್ಧದ ಸಮಯದಲ್ಲಿ ಈತನು ಗಂಭೀರವಾಗಿ ಗಾಯಗೊಂಡ. ಇಗ್ನೇಷಿಯಸ್ ರವರು ಗಂಭೀರವಾಗಿ ಗಾಯಗೊಂಡ್ರು ಆ ಯುದ್ಧದ ಸಮಯದಲ್ಲಿ. ಸಹಜವಾಗಿ ಯುದ್ಧ ಅಂತಂದ ಮೇಲೆ ಯಾರು ಬೇಕಾದ್ರೂ ಕೂಡ ಗಾಯಗೊಳ್ತಾರೆ, ಯಾರು ಬೇಕಾದ್ರೂ ಕೂಡ ಸಾಯಬಹುದು. ಅದು ವಿರೋಧಿಗಳಾಗಿರ್ಬೋದು, ತಾವಾಗಿರ್ಬೋದು. ಗಾಯಗೊಂಡ್ರವರು. ಗಾಯಗೊಂಡ ನಂತರ ಅವರು ದೀರ್ಘವಾಗಿ ಚೇತರಿಕೆಯ ಸಮಯದಲ್ಲಿ, ದೀರ್ಘವಾಗಿರ್ತಕ್ಕಂಥ ಚೇತರಿಕೆ ಸಮಯದಲ್ಲಿ ಕ್ರಿಸ್ತನ ಮತ್ತು ಸಂತರ ಜೀವನದ ಬಗ್ಗೆ ಓದಲು ಪ್ರಾರಂಭ ಮಾಡಿದರು. ಅಂತ ಸಮಯದಲ್ಲಿ ಇವರು ಕೆಲವೊಂದು ಪುಸ್ತಕಗಳನ್ನು ಓದಿದ್ರು, ಕ್ರಿಸ್ತನ ಬಗ್ಗೆ ಪುಸ್ತಕಗಳನ್ನು ಓದಿದ್ರು ಮತ್ತು ಸಂತರ ಜೀವನದ ಬಗ್ಗೆ ಇವರು ಓದಲು ಪ್ರಾರಂಭ ಮಾಡಿದರು. ಈ ಸಮಯದಲ್ಲಿ ಇವರು ಆತನ ಹೃದಯವು ಪರಿವರ್ತನೆ ಆಯಿತು. ದೇವರ ಸೇವೆಯನ್ನು ಮಾಡಬೇಕೆನ್ನುವಂತ ರೀತಿಯಲ್ಲಿ ಅವರು ತಯಾರಾದರು. ಆ ಸಮಯದಲ್ಲಿ ಆ ಒಂದು ಗಾಯದಿಂದ ಚೇತರಿಸಿಕೊಳ್ಳುವ ಸಮಯದಲ್ಲಿಯೇ ನಾನು ದೇವರ ಸೇವೆಯೇ ನಾವು ಮಾಡಬೇಕು ಎನ್ನುವಂತ ರೀತಿ ತನ್ನ ಹೃದಯವು ಪರಿವರ್ತನೆ ಆಯಿತು. ಲೌಕಿಕ ವೈಭವವನ್ನು ಹುಡುಕುವುದಕ್ಕಿಂತ ಹೆಚ್ಚು ತೃಪ್ತಿಕರವಾಗಿದೆ ಎಂಬುದಾಗಿ ಅದನ್ನು ಅರಿತುಕೊಂಡ. ಅಂದ್ರೆ ನಾವು ಪರಲೋಕ ರಾಜ್ಯವನ್ನು ನಾವು ಹುಡುಕಬೇಕು. ಲೌಕಿಕ ಜ್ಞಾನ, ಲೌಕಿಕವಾಗಿರ್ತಕ್ಕಂಥ ಒಂದು ವೈಭವ ಇದು ಏನಂದ್ರೆ ವ್ಯರ್ಥವಾದದ್ದು. ಇದು ಹುಡುಕುವುದಕ್ಕಿಂತ ದೇವರ ಸೇವೆ ಮಾಡುವಂಥದ್ದು ತುಂಬಾ ಉಪಯುಕ್ತವಾಗಿದೆ ಎಂಬುದಾಗಿ ಅದನ್ನು ತಿಳ್ಕೊಂಡ. ಅವರು ಆಳವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪ್ರೇರೇಪಣೆಯನ್ನು ಅವರು ಅನುಭವಿಸಿದರು. ಆ ಸಮಯದಲ್ಲಿ ಅವರು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ತ್ಯಜಿಸಿ ಕ್ರಿಸ್ತನನ್ನು ಅನುಸರಿಸಲು ಸಂಪೂರ್ಣವಾಗಿ ತಮ್ಮನ್ನು ತಾವೇ ತೊಡಗಿಸಿಕೊಂಡ್ರು. ಯಾಕಂತಂದ್ರೆ ಅವರು ದೇವರಿಗಾಗಿ ತನ್ನ ಜೀವಿತವನ್ನು ಅವರು ಸಮರ್ಪಣೆ ಮಾಡಿಕೊಂಡ್ರು. ಅವರು ಮನ್ರೇಸಾದ ಎನ್ನುವಂತ ಕೆಲವೊಂದು ಗುಹೆಗಳಿಂದ ತಮ್ಮ ಭಕ್ತಿ ಪೂರ್ವಕ ಜೀವಿತವನ್ನು ಅವರು ಪ್ರಾರಂಭ ಮಾಡಿದರು. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಸಂತರು ಕೆಲವೊಂದು ಗುಹೆಗಳಿಗೆ, ಬೆಟ್ಟಗಳಿಗೆ ಅಲ್ಲಿ ಹೋಗಿ ಅವರು ತಮ್ಮ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ಜೀವಿತವನ್ನೇ ಪ್ರಾರಂಭ ಮಾಡ್ತಿರ್ತಾರೆ. ಈಗ ನಾವು ಕೂಡ ಕೆಲವು ಸಲ ಚೆನ್ನೈಗೆ ಅಂತಾಗೆಲ್ಲ ಹೋದಾಗ ಅಲ್ಲಿ ಸಂತರು ಹೆಚ್ಚು. ಈ ರೀತಿಯಲ್ಲಿ ರೋಮನ್ ಕ್ಯಾಥಲಿಕ್ ಸಂಬಂಧಪಟ್ಟಂತ ಸಂತರುಗಳು ಹೀಗೆ ಬೆಟ್ಟಗಳಲ್ಲಿ, ಗುಹೆಗಳಲ್ಲಿ ಅವರ ಒಂದು ಮೂರ್ತಿಗಳು ಕೂಡ ಇವತ್ತಿನವರೆಗೂ ಕೂಡ ಇರ್ತಿರ್ತವೆ. ಅಂದ್ರೆ ಅವರು ಅಲ್ಲಿ ತಮ್ಮ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ಜೀವಿತವನ್ನು ಅವರು ಪ್ರಾರಂಭ ಮಾಡ್ತಿರ್ತಾರೆ. ಸೊ ಅಂತಹ ಏನ್ ಮಾಡ್ತಾರೆ, ಪೂರ್ಣವಾಗಿ ದೇವರ ಕಡೆಗೆ ತಿರುಗಿಕೊಂಡು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಅವರು ಆ ದೇವರಿಗೆ ಅವರು ತಮ್ಮನ್ನು ತಾವು ಒಪ್ಪಿಸಿ ಕೊಡ್ತಾರೆ. ಸೊ ಇಂತಹ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸ್ಪೇನ್ ದೇಶದಿಂದ ಮತ್ತೆ ರೋಮ್ಗೆ ಅವರು ಹೋಗ್ತಾರೆ. ಯಾರು? ಸಂತ ಇಗ್ನೇಷಿಯಸ್ ರೋಮ್ಗೆ ಹೋಗಿ 11 ವರ್ಷಗಳ ಪರ್ಯಂತರ ಅವರು ಲ್ಯಾಟಿನ್ ಭಾಷೆಯನ್ನು ಅಧ್ಯಯನ ಮಾಡ್ತಾರೆ. ರೋಮ್ಗೆ ಹೋಗಿ 11 ವರ್ಷಗಳ ಪರ್ಯಂತರ ಲ್ಯಾಟಿನ್ ಭಾಷೆಯನ್ನು ಅವರು ಅಧ್ಯಯನ ಮಾಡ್ತಾರೆ. ಅವರು ಸರಳತೆ ಮತ್ತು ಪರಿಶುದ್ಧತೆ ಎಂಬ 2 ಪದಗಳ ಆಧಾರದ ಮೇಲೆ, ಅಂದ್ರೆ ಮನುಷ್ಯರಿಗೆ ಸರಳತೆ ಇರಬೇಕು ಮತ್ತು ಪರಿಶುದ್ಧತೆ ಇರಬೇಕು, ಇವುಗಳನ್ನ ಹೆಚ್ಚು ಅವರು ಫೋಕಸ್ ಮಾಡ್ತಾರೆ. ಫೋಕಸ್ ಮಾಡಿ ಈ ಒಂದು 2 ಪದಗಳ ಮುಖಾಂತರವಾಗಿ ಫೋಕಸ್ ಮಾಡಿ ಒಂದು 6 ಜನರಿಂದ ಒಂದು ಧಾರ್ಮಿಕ ಗುಂಪನ್ನು ಅವರು ಪ್ರಾರಂಭ ಮಾಡ್ತಾರೆ. ಒಂದು 6 ಜನರಿಂದ
ಅದೇನಂದ್ರೆ ಜೆಸ್ಯೂಟ್ಸ್ ಅಂತ ಕರೀತಾರೆ. ಜೆಸ್ಯೂಟ್ಸ್ ಅಂತಂದ್ರೆ ಸೊಸೈಟಿ ಆಫ್ ಜೀಸಸ್ ಎಂಬುದಾಗಿ ಒಂದು ಗುಂಪನ್ನು ನಿರ್ಮಾಣ ಮಾಡಿಕೊಳ್ತಾರೆ. ಈ ಗುಂಪು ಯಾವುದಕ್ಕೆ ಪ್ರಾಮುಖ್ಯತೆ ಅಂತಂದ್ರೆ ವಿಧೇಯತೆಗೂ ಈ ಗುಂಪು ತುಂಬಾ ಪ್ರಾಮುಖ್ಯತೆಯಾಗಿತ್ತು. ವಿಧೇಯತೆಗೆ ತುಂಬಾ ಪ್ರಾಮುಖ್ಯತೆಯಾಗಿತ್ತು. ಪ್ರಾರಂಭದಲ್ಲಿ ಈ ಗುಂಪು 1200 ಸದಸ್ಯತ್ವ ಇತ್ತು. ಪ್ರಾರಂಭದಲ್ಲಿ 1002 ಜನರು ಮಾತ್ರ ಇದ್ರು. ಇಂದು ತುಂಬಾ ಏನಂದ್ರೆ ಪ್ರಪಂಚದಾದ್ಯಂತ ಇದು ತುಂಬಾ ಬೆಳೆದು ಬಿಟ್ಟಿದೆ ಮತ್ತು ಹರಡಿಕೊಂಡ್ಬಿಟ್ಟಿದೆ. ಈ ಒಂದು ಸಂಸ್ಥೆ, ಈ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಗುಂಪು ಸೊಸೈಟಿ ಆಫ್ ಜೀಸಸ್ ಎಂಬುದಾಗಿ. ಸೊ ಇವರು ಈ ರೀತಿಯಲ್ಲಿ ಅಂತಂದ್ರೆ ಒಂದು 6 ಜನರಿಂದ ಆ ಒಂದು ಗುಂಪನ ಅಂದ್ರೆ ಒಂದು ಸಂಸ್ಥೆನವರು ಪ್ರಾರಂಭ ಮಾಡಿಕೊಂಡ್ರು. ಸೊ ನಂತರದಲ್ಲಿ ಇವರು ಇಗ್ನೇಷಿಯಸ್ ಅವರು ಇವರು ಮತ್ತೆ ಮುಂದಿನ ದಿನಮಾನಗಳಲ್ಲಿ ಅವರು ಏನು ಮಾಡಿದ್ರು ಎಂಬುದಾಗಿ ನಾವು ನೋಡುವುದಾದ್ರೆ, ತಮ್ಮ ಜೀವನದಲ್ಲಿ ಕೆಳಗೆ ಬಿದ್ದ ಹಿಂಜಾರಿದ ಮಹಿಳೆಯರಿಗೆ ವಸತಿಯನ್ನು ಕಲ್ಪಿಸುವಂಥದ್ದು, ಮನೆಗಳನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಅವರು ರೋಗಿಗಳನ್ನು ಸಹ ಕಾಳಜಿ ಕೂಡ ವಹಿಸುವಂಥದ್ದು ಇವರಿಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶವಾಗಿತ್ತು. ಆ ಗುಂಪು ಈ ಒಂದು ಕೆಲಸಗಳನ್ನು ಮಾಡಬೇಕಾಗಿತ್ತು ಎಂಬುದಾಗಿ ಅವರು ನಿರ್ಣಯ ಮಾಡಿಕೊಳ್ತಾರೆ. ಅಂದ್ರೆ ಕೆಳಗೆ ಅಂದ್ರೆ ಹಿಂಜಾರಿಗಿರ್ತಕ್ಕಂಥ ಮಹಿಳೆಯರಿಗೆ ವಸತಿಗಳನ್ನು, ಮನೆಗಳನ್ನು ನಿರ್ಮಿಸಿಕೊಡುವಂಥದ್ದು, ಕಟ್ಟಿಕೊಡುವಂಥದ್ದು, ರೋಗಿಗಳನ್ನು ಕಾಳಜಿ ವಹಿಸುವಂಥದ್ದು, ಈ ಒಂದು ಗುಂಪು ಈ ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅವರು ಸಾಮಾನ್ಯವಾಗಿ ಜನರಿಗೆ ಮತ್ತು ಧ್ಯಾನವನ್ನು ಕೈಗೊಂಡ ವಿದ್ಯಾವಂತರಿಗೆ ಬೋಧನೆಯನ್ನು ಕಲಿಸಿಕೊಡ್ತಾ ಇದ್ರು. ವಿದ್ಯಾವಂತರುಗಳು ಅಂದ್ರೆ ಕ್ರಿಸ್ತನ ಬೋಧನೆಯನ್ನು ಕಲಿಸಿಕೊಡ್ತಾ ಇದ್ರು. ಅಂದ್ರೆ ಇವರು ಸಂತರ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಅವರು ಭೌತಿಕವಾಗಿ ಜನರು ಯಾರಾದ್ರೂ ಬಡತನದಲ್ಲಿ ಇದ್ದಿದ್ದೇ ಆದರೆ, ತುಂಬಾ ಅನಾರೋಗ್ಯದಲ್ಲಿ ಇದ್ದಿದ್ದೇ ಆದರೆ ಫಸ್ಟ್ ಅವರಿಗೆ ಏನಂದ್ರೆ ಫಿಸಿಕಲ್ ನೀಡೆಡ್ ಕೆಲಸವನ್ನು ಅವರು ಮಾಡ್ತಾ ಇದ್ರು. ಫಿಸಿಕಲ್ ನೀಡೆಡ್ ಕೆಲಸವನ್ನು ಮಾಡಿ ನಂತರದಲ್ಲೇ ಅವರಿಗೆ ಕ್ರಿಸ್ತನ ಬೋಧನೆಯನ್ನು ಕಲಿಸಿಕೊಡ್ತಾ ಇದ್ರು. ಇದು ಅವರ ಒಂದು ಗುಂಪಿನ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಆಗಿತ್ತು. ಈಗ ಅವರು ಅನೇಕರನ್ನು ದೇವರ ಕಡೆಗೆ ಕರೆದೊಯ್ದರು ಎಂಬುದನ್ನು ಕೂಡ ನಾವು ನೋಡ್ತೀವಿ. ಸೊ ಈ ರೀತಿಯಲ್ಲಿ ಅವರಂದ್ರೆ ಸಂತರು ಅಂದ್ರೆ ಇಗ್ನೇಷಿಯಸ್ ರವರು ಮೊದಲು ತಮ್ಮ ಒಂದು ಧಾರ್ಮಿಕದೊಳಗೆ ಹೋಗಿ ತಮ್ಮ ಒಂದು ಆಚಾರ ವಿಚಾರ ಪದ್ಧತಿಗಳೊಳಗೆ ಹೋಗಿ ಅವಾಗ ಅವರ ರೀತಿಯಲ್ಲ ನಡ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಆ ಸಮಯದಲ್ಲಿ ಕ್ರಿಸ್ತನ ಬಗ್ಗೆ ಅವರಿಗೆ ತಿಳಿಸಿ ನಂತರದಲ್ಲಿ ಅವರನ್ನ ಕ್ರಿಸ್ತನ ಕಡೆಗೆ ತಿರುಗಿಸ್ತಾ ಇದ್ರು. ಇದು ಏನಂದ್ರೆ ಅವರು ದೇವರೊಂದಿಗೆ ಒಂದು ಸಂಬಂಧವನ್ನು ಹೊಂದಿದ್ರು. ಈ ರೀತಿಯಲ್ಲಿ ಆ ಮೂಲಕ ಅವರು ತಮ್ಮ ಎಲ್ಲಾ ದುಃಖಗಳನ್ನು ತೆಗೆದು ಹಾಕಿದ್ರು. ಆ ಜನರು ಯಾರಂದ್ರೆ ಬಡವರಾಗಿರ್ಬೋದು, ಹಿಂಜಾರಿ ಬಿದ್ದಿರ್ತಕ್ಕಂಥ ಜನರಾಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ದುಃಖವನ್ನು ತೆಗೆದು ಹಾಕಿ ಮತ್ತು ಶಾಂತಿಯಿಂದ ಸ್ಥಿರವಾಗಿ ನಿಂತುಕೊಳ್ಳೋದಕ್ಕೆ ಒಂದು ಸಾಧ್ಯತೆ ಉಂಟಾಯ್ತು. ಶಾಂತಿಯುತವಾಗಿ ಅವರು ಕ್ರಿಸ್ತನಲ್ಲಿ ನಿಲ್ಲುವುದಕ್ಕೆ ಒಂದು ಸ್ಥಿರವಾಗಿ ನಿಲ್ಲುವುದಕ್ಕೆ ಒಂದು ಬೇಸ್ ಅಲ್ಲಿ ನಮ್ಗೆ ಉಂಟಾಯ್ತು ಆ ಜನರಿಗೆ. ಇಗ್ನೇಷಿಯಸ್ ರವರು ಸಂತ ಸ್ಕೇವಿಯರ್ ಅವರನ್ನು ಕೂಡ ಭಾರತಕ್ಕೆ ಕೂಡ ಕಳಿಸಿಕೊಟ್ರು ಎಂಬುದನ್ನು ಕೂಡ ಒಂದು ಪ್ರತೀತಿ ಕೂಡ ಇದೆ ಅಂತ. ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸಂತ ಸ್ಕೇವಿಯರ್ ಅಂದ್ರೆ ಇವರೆಲ್ಲರೂ ಕೂಡ ತುಂಬಾ ಪ್ರಾಮುಖ್ಯವಾಗಿರ್ತಕ್ಕಂಥ ಮಿಷನರಿಗಳು. ರೋಮನ್ ಕ್ಯಾಥಲಿಕ್ ಒಂದು ಸಂಸ್ಥೆಯಲ್ಲಿ ಪ್ರಾಮುಖ್ಯವಾಗಿರ್ತಕ್ಕಂಥ ಮಿಷನರಿಗಳು ಇವರೆಲ್ಲರೂ ಕೂಡ. ಸಂತ ಸ್ಕೇವಿಯರ್, ಸಂತ ಇಗ್ನೇಷಿಯಸ್, ಸೊ ಇವರೆಲ್ಲರೂ ಕೂಡ. ಸೊ ಇವರು ಏನ್ ಮಾಡಿದಾರೆ ಅಂದ್ರೆ ಇಗ್ನೇಷಿಯಸ್ ರವರು ಸಂತ ಸ್ಕೇವಿಯರ್ ಅವರನ್ನು ಭಾರತಕ್ಕೆ ಕೂಡ ಕಳಿಸಿಕೊಟ್ರು ಎಂಬುದು ಕೂಡ ಒಂದು ಪ್ರತೀತಿ ಇದೆ ಎಂಬುದಾಗಿ ಚರಿತ್ರೆ ಕೂಡ ಹೇಳ್ತಾ ಇದೆ. ನಂತರದಲ್ಲಿ ಇವರು ಸುವಾರ್ಥ ಕೆಲಸವನ್ನು ಕೂಡ 1534ರಲ್ಲಿ ಇಗ್ನೇಸ್ ಮತ್ತು 6 ಸಹಚರರು ಕೂಡ ಒಂದು ಧಾರ್ಮಿಕ ಗುಂಪನ್ನು ಇವರು ಸ್ಥಾಪನೆ ಮಾಡಿಕೊಂಡ ಮೇಲೆ ಬಡತನ ಮತ್ತು ಪರಿಶುದ್ಧತೆ ಮತ್ತು ವಿಧೇಯತೆ ಇವುಗಳನ್ನೇ ಇವರು ಹೆಚ್ಚು ಫೋಕಸ್ ಮಾಡ್ಲಿಕ್ಕೆ ಒಂದು ಪ್ರತಿಜ್ಞೆಯನ್ನು ಮಾಡಿದ್ರು. ಅಂದ್ರೆ ಇವುಗಳಲ್ಲಿಯೇ ಹೆಚ್ಚು ಏನಂತಂದ್ರೆ ನಾವು ಇದು ಫೋಕಸ್ ಮಾಡಬೇಕು, ಇವುಗಳ ಬಗ್ಗೆ ನಾವು ಹೋರಾಡಬೇಕು ಎನ್ನುವ ರೀತಿಯಲ್ಲಿ ಇವರು ಈ ಒಂದು ಸೊಸೈಟಿ ಅಂದ್ರೆ ಜೆಸ್ಯೂಟ್ ಅನ್ನೋ ಒಂದು ಸೊಸೈಟಿ ಅಂದ್ರೆ ಸೊಸೈಟಿ ಆಫ್ ಜೀಸಸ್ ಈ ಗುಂಪು ಯಾವಾಗಲೂ ಕೂಡ ಇವರ ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ಏನಂತಂದ್ರೆ ಉಪದೇಶ ಮಾಡುವಂಥದ್ದು, ಬೋಧನೆ ಮಾಡುವಂಥದ್ದು, ಬರವಣಿಗೆ ಮೂಲಕ ಸ್ವಾರ್ಥ ಬೋಧನೆಯನ್ನು ಜನರಿಗೆ ತಿಳಿಸ್ತಾ ಇದ್ರು.
ಈ ಒಂದು ಗುಂಪು. ಸೊ ಈ ರೀತಿಯಲ್ಲಿ ಇವರ ಒಂದು ಪ್ರತಿಜ್ಞೆ ಕೂಡ ಇದಾಗಿತ್ತು. ಜನರಿಗೆ ಒಟ್ಟಿನಲ್ಲಿ ಯೇಸು ಸ್ವಾಮಿಯ ಬೋಧನೆ ರೀಚ್ ಆಗಬೇಕು, ಜನರ ಬಳಿಗೆ ಆ ಒಂದು ಬೋಧನೆ ಹೋಗಬೇಕು ಎನ್ನುವಂಥದ್ದು ಇವರು ಮುಖ್ಯವಾಗಿರತಕ್ಕಂಥ ಉದ್ದೇಶ ಆಗಿತ್ತು. ನಂತರದಲ್ಲಿ ವಿಶೇಷವಾಗಿ ಇವರು ಪ್ರೊಟೆಸ್ಟೆಂಟ್ ಸುಧಾರಣಾ ಸಮಯದಲ್ಲಿಯೂ ಕೂಡ ಸಭೆಯನ್ನು ಒಳಗಿನಿಂದ ಕೂಡ ಸುಧಾರಣೆ ಮಾಡಿರ್ತಕ್ಕಂಥ ಒಂದು ಗುಂಪು ಕೂಡ ಇದಾಗಿತ್ತು. ಈ ಒಂದು ಸಂಸ್ಥೆ ಕೂಡ ಇದಾಗಿತ್ತು, ಸೊಸೈಟಿ ಆಫ್ ಜೀಸಸ್ ಕೂಡ. ಅಂದ್ರೆ ಇವರು ಒಬ್ಬ ರೋಮನ್ ಕ್ಯಾಥಲಿಕ್ ಆಗಿದ್ದುಕೊಂಡು ಕೂಡ ಇವರು ಪ್ರೊಟೆಸ್ಟೆಂಟ್ ಸುಧಾರಣೆಯನ್ನು ಕೂಡ ಇವರು ಏನಂದ್ರೆ ಸುಧಾರಣೆ ಮಾಡಿದ್ರು, ಅಂದ್ರೆ ಅದು ಕೂಡ ಸಪೋರ್ಟ್ ಮಾಡಿದ್ರು ಎಂಬುದನ್ನು ಕೂಡ ನಾವು ಚರಿತ್ರೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಇವರು ಯುರೋಪ್ ಮತ್ತು ಅದರ ಆಚೆಗಿನ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಸ್ಥಾಪನೆಯ ಮೂಲಕ ಬರುವಂತ ಒಂದು ಜನರಿಗೆ ಶಿಕ್ಷಣ ನೀಡಬೇಕೆನ್ನುವಂತ ಒಂದು ಉದ್ದೇಶದಿಂದ ಇವ್ರು ಏನು ಮಾಡಿದ್ರು ಅಂದ್ರೆ ಶಾಲೆಗಳನ್ನು ಸ್ಥಾಪನೆ ಮಾಡಿದ್ರು, ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ರು, ವಿಶ್ವವಿದ್ಯಾಲಯಗಳನ್ನು ಕೂಡ ಇವರು ಸ್ಥಾಪನೆ ಮಾಡಿದ್ರು. ಯಾಕಂದ್ರೆ ಬಡ ಜನರಿದ್ದಾರೆ, ಬಡ ಜನರಿಗಾಗಿ ಮತ್ತು ಹಿಂಜಾರಿ ಬಿದ್ದಿರತಕ್ಕಂತ ಸ್ತ್ರೀಯರಿಗಾಗಿ. ಸೊ ಇವ್ರಿಗೆಲ್ಲರೂ ಒಂದು ಏನಂದ್ರೆ ಒಂದು ಒಳ್ಳೆಯ ಒಂದು ಸೂರನ್ನು ಕಲ್ಪಿಸುವುದರ ಜೊತೆಗೆ ಒಂದು ಒಳ್ಳೆಯ ಒಂದು ಎಜುಕೇಶನ್ ಅನ್ನು ಕೊಡುವ ಅದರ ಜೊತೆಗೆ ಕ್ರಿಸ್ತನನ್ನು ಅವರಿಗೆ ಪರಿಚಯವನ್ನು ಕೂಡ ಮಾಡಿಸ್ತಾ ಇದ್ರು. ಸೊ ಈ ರೀತಿಯಲ್ಲಿ ಅಂತಂದ್ರೆ ಈ ಒಂದು ಕ್ರೈಸ್ತ ಮಿಷನರಿಗಳು ಅಂದ್ರೆ ಜೆಸ್ಯೂಟ್ ಅನ್ನುವಂತ ಈ ಒಂದು ಸಂಸ್ಥೆ ಭಾರತ ಆಗಿರ್ಬೋದು, ಚೀನಾ ಆಗಿರ್ಬೋದು, ಆಫ್ರಿಕಾ ದೇಶ ಆಗಿರ್ಬೋದು ಮತ್ತು ಅಮೆರಿಕಗಳಂತಹ ದೂರದ ದೇಶಗಳಿಗೆಲ್ಲ ಈ ಗುಂಪು ಚದುರಿಸಲ್ಪಡ್ತು. ಆಯಾ ದೇಶಗಳಿಗೆ ಹೋಗಿ ಕ್ರಿಸ್ತನ ಸುವಾರ್ತೆನ ಸಾರ್ತಾ ಇದ್ರು. ಸೊ ಅದರಲ್ಲಿ ಬಂದಿರತಕ್ಕಂಥವ್ರು ಕೂಡ ಯಾರಂತಂದ್ರೆ ಸಂತ ಇಗ್ನೇಷಿಯಸ್ ಅವರು ಕೂಡ ನಮ್ಮ ಭಾರತ ದೇಶಕ್ಕೆ ಇವರು ಕೂಡ ಬಂದಂತವ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಕ್ರೈಸ್ತ ಮಿಷನರಿಗಳು ಏನಂತಂದ್ರೆ ವಿಜ್ಞಾನಕ್ಕೂ ಕೂಡ ಅಗಾಧವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವರು ಕೇವಲ ಕ್ರಿಸ್ತನ ಬೋಧನೆ ಮಾತ್ರ ಮಾಡುವುದಲ್ಲದೆ ವಿಜ್ಞಾನಕ್ಕೂ ಕೂಡ ಹೆಚ್ಚಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೂಡ ಇವರು ಕೊಟ್ಟಿದ್ದಾರೆ. ಇವರು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಆಧ್ಯಾತ್ಮಿಕ ವ್ಯಾಯಾಮಗಳೆನ್ನುವಂತ ಒಂದು ಕೃತಿಯನ್ನು ಕೂಡ ಕ್ರೈಸ್ತ ಆಧ್ಯಾತ್ಮಿಕತೆಯಲ್ಲಿ ಒಂದು ಮೂಲಭೂತ ಪಠ್ಯವಾಗಿ ಇದು ಉಳಿದು ಬಿಟ್ಟಿದೆ. ಜನರು ದೇವರ ಚಿತ್ತವನ್ನು ಗ್ರಹಿಸಲು ಮತ್ತು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯನ್ನು ಬೆಳೆಸಲು ಈ ಪುಸ್ತಕ ಸಹಾಯ ಮಾಡುತ್ತದೆ ಎಂಬುದನ್ನು ಅವರು ಹೇಳಿಕೊಂಡಿದ್ದಾರೆ. ಸೊ ಈ ರೀತಿಯಲ್ಲಿ ಅಂತಂದ್ರೆ ಸಂತ ಇಗ್ನೇಷಿಯಸ್ ರವರು ಕ್ರೈಸ್ತತ್ವ ಬಗ್ಗೆ, ಕ್ರಿಸ್ತನ ಬಗ್ಗೆ ಅನೇಕ ಜನರಿಗೆ ತಮ್ಮ ಒಂದು ಗುಂಪಿನ ಮೂಲಕವಾಗಿ ಅವರು ಸಾರ್ತಾ ಇದ್ರು ಎಂಬುದನ್ನು ಕೂಡ ನಾವು ಚರಿತ್ರೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇವ್ರಿಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಚನ ಇತ್ತು ಇವ್ರದ್ದು. ಏನು ವಚನ ಅಂತಂದ್ರೆ 1 ಕೊರಿಂಥದವರಿಗೆ 10ನೇ ಅಧ್ಯಾಯ 31ನೇ ವಚನ ಹೀಗೆ ಇದೆ ಇವ್ರಿಗೆ. ಅದೇನಂತಂದ್ರೆ 1 ಕೊರಿಂಥ 10:31, ಈಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದ್ರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ ಎಂಬುದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನೀವೇನೇ ಮಾಡಿದ್ರು ಕೂಡ ದೇವರ ಘನತೆಗಾಗಿ ಮಾಡಬೇಕು ಎಂಬುದಾಗಿ. ಅಂದ್ರೆ ಈ ವಚನದಲ್ಲಿ ನಾವು ಪೌಲನ ಮುಖ್ಯ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ನಾವು ಏನೇ ಮಾಡಿದ್ರು ಮೊದಲು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕು. ನಾನು ಇದನ್ನು ಏಕೆ ಮಾಡುತ್ತೇನೆ, ನಾವು ಏನೇ ಮಾಡಿದ್ರು ಕೂಡ ನಾನು ಇದನ್ನ ಯಾಕೆ ಮಾಡುತ್ತೇನೆ, ಯಾರಿಗಾಗ ಮಾಡುತ್ತೇನೆ ಎಂಬುದ್ರ ಬಗ್ಗೆ ಮೊದಲು ನಾವು ಪ್ರಶ್ನೆ ಮಾಡ್ಕೋಬೇಕು. ಸೊ ಹಾಗಾಗಿ ನಂತರದಲ್ಲೂ ಕೂಡ ನಾವು ಇದನ್ನು ದೇವರಿಗಾಗಿಯೂ ಮಾಡುತ್ತೇನೋ ಅಥವಾ ದೇವರ ಮಹಿಮೆಗಾಗಿ ಮಾಡುತ್ತಿದ್ದೇನೋ ಎಂಬುದರ ಬಗ್ಗೆ ನಾವು ಈ ರೀತಿ ನಾವು ಹೇಳಿದಂತಂದ್ರೆ ನಾವು ಈ ಸಂಗತಿಗಳನ್ನು ಮಾಡಕೂಡದು. ಅಂದ್ರೆ ನಾವೇ ಮೊದಲನೇದಾಗಿ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾನು ಒಂದು ಕೆಲಸ ಮಾಡ್ತೇನೆ ಅಂತಂದ್ರೆ ಯಾವ ಉದ್ದೇಶಕ್ಕಾಗಿ ಮಾಡ್ತೇನೆ ಎಂಬುದಾಗಿ ನಾವು ಮೊದಲನೇದಾಗಿ ನಾವು ಅದನ್ನ ದೇವರಿಗೆ ನಾವು ಹೇಳಬೇಕು, ಈ ಉದ್ದೇಶಕ್ಕಾಗಿ ನಾವು ಮಾಡ್ತೇವೆ ಎಂಬುದಾಗಿ. ಹಾಗಾಗಿ ನಾವು ಏನೇ ಮಾಡಿದ್ರು ಕೂಡ ಅದು ಅಂತಿಮವಾಗಿ ದೇವರ ಘನತೆಗಾಗಿ ಆಗಿರಬೇಕು. ದೇವರಿಗೆ ಒಂದು ಘನತೆಯನ್ನು ತರಲಾರದ ಯಾವುದೇ ಸಂಗತಿ ಆಗಲಿ ಅದು ಆತನಿಗೆ ಸ್ವೀಕಾರವಾಗುವುದಿಲ್ಲ ಮತ್ತು ಅಂಗೀಕಾರವಾಗುವುದಿಲ್ಲ. ಆಗ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಏನೇ ಮಾಡಿದ್ರು ಕೂಡ ಮೊದಲನೇದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಈ ವಚನದ ಆಧಾರದ ಮೇಲೆ ಇದು ನಾವು ದೇವರಿಗಾಗಿ ಮಾಡ್ತೇನೆ ಅಥವಾ ದೇವರ ಮಹಿಮೆಗಾಗಿ ಮಾಡ್ತೇನೆ ಎಂಬುದನ್ನು ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ನಾವೇನೇ ಮಾಡಿದ್ರು ಕೂಡ ದೇವರ ಘನತೆಗಾಗಿಯೇ ಮಾಡಬೇಕು. ದೇವರ ಘನತೆಯನ್ನು ತರುವಂತ ಯಾವುದೇ ಸಂಗತಿ ಆಗಿದ್ರು ಕೂಡ ಅದು ಅದಕ್ಕೆ ಸ್ವೀಕಾರವಾಗುವುದಿಲ್ಲ, ತರಲಾರದಂಥದ್ದು.
ಹಾಗಾಗಿ ನಾವು ಏನು ಮಾಡಿದ್ರು ಕೂಡ ದೇವರ ಘನತೆಗಾಗಿಯೇ ಮಾಡಬೇಕಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ. ನಂತರದಲ್ಲಿ ಅವರ ಜೀವನದಿಂದ ಕೂಡ ನಾವು ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ನಾವು ಕಲಿಯಬಹುದು. ಯಾವ ರೀತಿ ಕೂಡ ನಾವು ಅವರಿಂದ ಕೆಲವೊಂದು ವಿಚಾರಗಳನ್ನು ಹೊಂದಬಹುದು ಅಂತಂದ್ರೆ, ಇಗ್ನೇಸ್ ನಮಗೆ ಆಳವಾಗಿರ್ತಕ್ಕಂಥ ಯೋಚಿಸಲು, ಬುದ್ಧಿವಂತಿಕೆಯಿಂದ ವಿವೇಚಿಸಲು ಮತ್ತು ನಂಬಿಕೆಯಲ್ಲಿ ಧೈರ್ಯದಿಂದ ವರ್ತಿಸಲು ಕೂಡ ನಮಗೆ ಅವರಿಂದ ನಾವು ಕಲಿತುಕೊಳ್ಳಬಹುದು. ನಂತರದಲ್ಲಿ ಇವರ ಒಂದು ಸೇವೆಯಲ್ಲಿ ಕೂಡ ಏನಿತ್ತಂದ್ರೆ ತಗ್ಗಿಸಿಕೊಳ್ಳುವಂಥದ್ದು ಕೂಡ ಇತ್ತು. ಅಂದ್ರೆ ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡ್ರೆ, ಒಬ್ಬ ಮಿಲಿಟರಿ ಸೇನೆಯಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ದೇವರ ಸೇವಕನಾಗ ಆತನು ಮಾರ್ಪಟ್ಟ. ಆತನ ಪ್ರಯಾಣವು ದೇವರು ತನ್ನ ಉದ್ದೇಶಕ್ಕಾಗಿ ಎಂತೆಂಥವರನ್ನು ಪರಿವರ್ತಿಸಬಹುದು ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ಆತನ ಒಬ್ಬ ಮಿಲಿಟರಿ ಒಬ್ಬ ವ್ಯಕ್ತಿ ಆಗಿದ್ದುಕೊಂಡು ಕೂಡ ದೇವರ ಸೇವಕನಾಗ ಆತನು ಪರಿವರ್ತನೆಗೊಂಡನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ನಂತರ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ವ್ಯಾಯಾಮಗಳು ಏನಂತಂದ್ರೆ, ದೇವರೊಂದಿಗೆ ರಚನಾತ್ಮಕವಾಗಿರ್ತಕ್ಕಂಥ ಸಮಯದ ಮಹತ್ವವನ್ನು ಎತ್ತಿ ತೋರಿಸುತ್ತಾ ನಂತರದಲ್ಲೇ ತನ್ನನ್ನು ತಾನು ದೇವರಿಗಾಗಿ ಸಂಪೂರ್ಣವಾಗಿ ಆತನು ಅರ್ಪಣೆ ಮಾಡಿಕೊಂಡನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ನಂತರದಲ್ಲಿ ಈ ರೀತಿಯಲ್ಲಿ ಆತನು ಭಕ್ತಿ ಜೀವನದಲ್ಲಿ ನಡೆಯುವ ಸಂದರ್ಭದಲ್ಲಿ, ಒಂದು ಭಯಭಕ್ತಿ ಆಗಿರ್ತಕ್ಕಂಥ ಜೀವನದಲ್ಲಿ ನಡೆಯುವ ಸಂದರ್ಭದಲ್ಲಿ ಆತನು ನಂತರದಲ್ಲಿ ಕೊನೆಯದಾಗಿ ಕರ್ತನಲ್ಲಿ ಅವರು ಚಿರನಿದ್ರೆಗೆ ಹೋಗ್ತಾರೆ. ಜುಲೈ 31, 1556ನೇ ವಯಸ್ಸದಲ್ಲಿ, ಜುಲೈ 31, 1556ರಲ್ಲಿ ಮಲೇರಿಯಾ ಎನ್ನುವಂತ ಒಂದು ಕಾಯಿಲೆ ಬರ್ತದೆ ಇವ್ರಿಗೆ. ಅಂದ್ರೆ ಆ ಸಮಯದಲ್ಲಿ ಅವರು ರೋಮ್ನಲ್ಲಿ ಅವರು ಇರ್ತಾರೆ. ರೋಮನಲ್ಲಿ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ರೋಮನ್ ಜ್ವರ ಬಂದಿತ್ತು ಎಂಬುದಾಗಿ. ರೋಮನ್ ಜ್ವರ ಬಂದಾಗ ಒಟ್ಟು ನೋವಿನಿಂದ ಅವರು ಇಟಲಿ ದೇಶದಲ್ಲಿ ಅಂದ್ರೆ ರೋಮ್ ಪಟ್ಟಣದಲ್ಲಿ ಅವರು ಕರ್ತನಲ್ಲಿ ಅವರು ಚಿರನಿದ್ರೆಗೆ ಜಾರ್ತಾರೆ. ಆಗ ಅವ್ರಿಗೆ ವಯಸ್ಸು ಎಷ್ಟಿತ್ತಂದ್ರೆ ಕೇವಲ 64 ವರ್ಷ ಮಾತ್ರ ಇತ್ತು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಆಗ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವರು ಏನಂತಂದ್ರೆ ಒಂದು 6 ಜನಗಳ ಮುಖಾಂತರವಾಗಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಇಡೀ ಪ್ರಪಂಚವೆಲ್ಲ ಸೇವಕರನ್ನು ಕಳಿಸಿಕೊಡುತ್ತಾ ಕ್ರಿಸ್ತನ ಬಗ್ಗೆ ಸಾರುತ್ತಾ ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಮೊದಲನೇದಾಗಿ ಅವರಿಗೆ ಫಿಸಿಕಲ್ ನೀಡೆಡ್ ಮುಖಾಂತರವಾಗಿ, ನಂತರ ಅವ್ರಿಗೆ ಅಂದ್ರೆ ಜನರಿಗೆ ಮೊದಲು ನಾಗರಿಕತೆಯನ್ನು ಕಲಿಸಿಕೊಟ್ಟು, ನಂತರದಲ್ಲಿ ಅವ್ರಿಗೆ ಶಿಸ್ತು ಅಂದ್ರೆ ವಿದ್ಯಾಭ್ಯಾಸ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಇವೆಲ್ಲವನ್ನು ಕೊಡುತ್ತಾ ಕ್ರಿಸ್ತನ ಬಗ್ಗೆ ಸಾರುತ್ತಾ ಅನೇಕರನ್ನು ಕ್ರಿಸ್ತನ ಕಡೆಗೆ ನಡೆಸಿದರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಸೊ ಇಂಥವರನ್ನು ನಮ್ಮ ಜೀವಮಾನದಲ್ಲಿ ನಾವು ಆದರ್ಶವಾಗಿ ತೆಗೆದುಕೊಂಡು ನಾವು ಸೇವೆಯನ್ನು ಮಾಡೋಣ. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯವನ್ನು ಮಾಡಿಕೊಳ್ಳೋಣ. ಪರಿಶುದ್ಧನು ಅತಿ ಉನ್ನತವಾದ ಸ್ಥಾನದಲ್ಲಿ ವಾಸವಾಗಿರುವಂತಹ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ ನಾಮಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಸರ್ವಶಕ್ತನು ಸರ್ವಜ್ಞಾನಿ ಆಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಈ ದಿವಸ ನಮಗೆ ಸಂತ ಇಗ್ನೇಷಿಯಸ್ ಬಗ್ಗೆ ನೀವು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಒಂದು ಕರ್ತನ ಒಂದು ಗುಂಪನ್ನು ಕಟ್ಟಿಕೊಂಡು ಒಂದು ಸಂಸ್ಥೆನ ಸ್ಥಾಪನೆ ಮಾಡಿಕೊಂಡು ಅದರ ಮುಖಾಂತರವಾಗಿ ಇಡೀ ಪ್ರಪಂಚಕ್ಕೆಲ್ಲ ಕರ್ತನ ನಿಮ್ಮ ಸೇವೆಯನ್ನು ಮಾಡುವಂತ ಒಂದು ಕೆಲಸವನ್ನು ಅವರು ಮಾಡಿದ್ರು ಎಂಬುದನ್ನು ಕೂಡ ನಾವು ನೋಡಿದೆವು ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಈಗ ಕರ್ತನ ವಿಶೇಷವಾಗಿ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯನ್ನು ಆಶೀರ್ವಾದ ಮಾಡ್ರಿ, ಮುಖ್ಯಸ್ಥರುಗಳನ್ನು ನೀವು ಆಶೀರ್ವಾದ ಮಾಡ್ರಿ. ತಾವು ಮಾಡುವ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಕೂಡ ಸ್ವಾಮಿ ನೀವು ಆಶೀರ್ವಾದವನ್ನು ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ನಮ್ಮ ಸಂಸ್ಥೆ ಎಲ್ಲೆಲ್ಲಿ ಕರ್ತನ ಸುವಾರ್ಥ ಸೇವೆಗಳು ಮತ್ತು ಸೋಷಿಯಲ್ ವರ್ಕ್ ಮಾಡ್ತಾ ಇದೆ ಸ್ವಾಮಿ, ಅಲ್ಲೆಲ್ಲಿ ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆ ನಮ್ಮ ಸಂಸ್ಥೆ ಮೇಲೆ ಇರಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಕರ್ತನೆ, ಮತ್ತು ಈ ಒಂದು ಜೂಮ್ ಆಪ್ನೊಳಗೆ ಬಂದಿರುವಂತ ಸೇವಕರನ್ನು, ಸಹೋದರರನ್ನು ಕೂಡ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಈ ದಿನವೆಲ್ಲ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಕರ್ತನೆ, ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಈ ದಿನವೆಲ್ಲ ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಾ ನೀವು ನಮಗೋಸ್ಕರವಾಗಿ ಲೋಕಕ್ಕೆ ಬಂದು ಸತ್ತು ಉಣ್ಣಲ್ಪಟ್ಟು ತಿರುಗಿ ಮೃತ್ಯುಂಜಯನಾಗದ್ದು ಬಂದಿರತಕ್ಕಂಥ ನಜರೇತನ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ. ಆಮೆನ್.